ಬೇಕು ಅಂತೇಳಿ 2-3 ಸಲ ಕರೆಸ್ಕೊಂಡು ಹೇಳಿ ನನಗಿಂತಿಂಥವ್ರು ಮಾಡಲ್ಲ ಆದರೂ ನಾನು ಅವ್ರನ್ನ ಸಮಾಧಾನ ಮಾಡ್ತೀನಿ, ನೀವು ತಯಾರಾಗಿ ಅಂತೇಳಿ ನಮ್ಮ ಪರವಾಗಿ ಟಿಕೆಟ್ ಕೊಡಿಸ್ಲಿಕ್ಕೆ ಹೋರಾಟ ಮಾಡಿಲ್ಲ ಅನ್ನೋದೊಂದು ನಮಗೆ ನೋವಾಗಿದೆ ಮನಸ್ಸಿಗೆ. ಎರಡನೇದು, ನಮ್ಗೆ ಇಷ್ಟ ಆದಮೇಲೆ ಇಲ್ಲಿ ರಕ್ಷಣೆ ಇಲ್ವಲ್ಲ, ಮುಂದೆ ನಾವು ಇಲ್ಲಿರಬೇಕಾ ಬೇಡವಾ ಅಂತೇಳಿ ಚಿಂತನೆ ಆಗಿದೆ. ಕಾರ್ಯಕರ್ತರನ್ನ ಕರೆದು ಏನೇನು ನಡೆದಿದೆ ಇವತ್ತಿಂದ ಇವತ್ತವರೆಗೆ ಚರ್ಚೆ ಮಾಡಿ ನೋಡ್ತೀವಿ ಯಾವ ದಿಕ್ಕಲ್ಲಿ ಹೋದ್ರೆ ಅನುಕೂಲ ಆಗುತ್ತೆ ಅಂತ. ಈಗ ನಾವೇನು ಕಾಂಗ್ರೆಸ್ಗೆ ಹೋಗ್ಬಿಟ್ರೆ ಸೇಫ್ ಝೋನ್ ಅಂತಲೂ ತಿಳ್ಕೊಂಡಿಲ್ಲ. ನಾನು ಅದನ್ನು ಬಿಚ್ಚಿ ಹೇಳ್ತೀನಿ, ಇಲ್ಲಿರೋದು ಸೇಫ್ ಅಂತ ನಾನು ಅಂದ್ಕೊಂಡಿಲ್ಲ. ಏನಾರ ಮುಂದಿನ ನಡಿಗೆ ಹೆಂಗೆ ನಡಿಬೇಕು ಅನ್ನೋದನ್ನು ಈಗ ನಮ್ಗೆ ಅರ್ಥ ಆಗಲಿಲ್ಲ ಅಂದರೆ ನಿಮಗೆ ಗೊತ್ತಲ್ಲ, ಪಬ್ಲಿಕ್ ಲೈಫಲ್ಲಿ ಏನಾರು ಗೊಂದಲ ಸೃಷ್ಟಿ ಆದರೆ ಪಬ್ಲಿಕ್ ಆರ್ ದಿ ಓನ್ಲಿ ಜಡ್ಜಸ್. ಅವರೇ ಜಡ್ಜ್ ಮಾಡ್ಬೇಕು ನಮ್ಮನ್ನು ಯಾವ ದಾರಿಗೆ ಹೋಗ್ಬೇಕು ಅಂತ. ಅವ್ರನ್ನೆಲ್ಲ ಕರೆದು ತೀರ್ಮಾನ ತಗೋತೀನಿ. ಅದಕ್ಕಾಗಿ ಒಂದು 5-6 ದಿವಸ ಟೈಮ್ ತೊಗೊಂಡಿದ್ದೀನಿ. ಎಲೆಕ್ಷನ್ ಪ್ರೋಸೆಸ್ ಸ್ಟಾರ್ಟ್ ಆದಮೇಲೆ ಕರಿತೀವಿ, ಏನು ಮಾಡೋಣ ಹೆಂಗೆ ಮಾಡೋಣ ಚರ್ಚೆ ಮಾಡ್ತೀವಿ. ಬಹುತೇಕ ನಮ್ಮವ್ರು ಏನು ಹೇಳ್ತಾರೆ, ಆದ್ರಾಗಲಿ ಸಹಿಸ್ಕೊಂಡಿರಿ, ನಿಮ್ಗೆ ಅವಮಾನ ಆದರೂ ಪರವಾಗಿಲ್ಲ, ಪಕ್ಷ ಶ್ರೇಷ್ಠ ಅಂದ್ರೆ ಹಂಗೆ ಮಾಡ್ತೀವಿ. ಅವಮಾನ ಸಹಿಸ್ಕೊಳಕ್ಕಾಗಲ್ಲ, ಬೇರೆ ದಿಕ್ಕು ನೋಡ್ಕೊಳ್ಳೋಣ ಅದೇ ಮಾಡ್ತೀವಿ. ಗೊತ್ತಿಲ್ಲ, ನಾನು ತಕ್ಷಣಕ್ಕೆ ಪಾರ್ಟಿ ಬಿಡೋ ಆಲೋಚನೆ ಮಾಡಿಲ್ಲ. ನನಗೆ ಪಾರ್ಟಿ ಏನು ಕೆಟ್ಟದ್ದು ಮಾಡಿಲ್ಲ. ಸೊ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದೀನಿ. ಸೋಮಣ್ಣವ್ರ ಪರವಾಗಿ ಮಾಡಲ್ಲ, ಹೊರಗಡೆಯಿಂದ ಯಾರಿಗೆ ಕೊಟ್ಟಿದ್ರೂ ಮಾಡ್ತಿರ್ಲಿಲ್ಲ. ನಮ್ಮ ಪಕ್ಷದಲ್ಲಿ ಜಿಲ್ಲೆ ಒಳಗೆ ಯಾರಿಗೆ ಕೊಟ್ಟಿದ್ರು ನಾನು ಉಸಿರಾಡ್ತಿರ್ಲಿಲ್ಲ, ಮಾಡ್ತಿದ್ದೆ. ಇದು ನಾನು ತಟಸ್ಥವಾಗಿರ್ತೀರೋ ಅಥವಾ ಬೇರೆ ಪಕ್ಷಕ್ಕೆ ಸಪೋರ್ಟ್ ಮಾಡ್ತೀರಾ ಅಂತ. ಈಗ ಸೋಮಣ್ಣವ್ರು ಮಾಡಲ್ಲ ಅಂತಂದ್ರೆ ನೀವು ಬೇರೆ ಪಕ್ಷಕ್ಕೂ ಹೋಗಲ್ಲ ಅಂತ ಹೇಳ್ತೀರಾ? ತಟಸ್ಥ ಧೋರಣೆಯ ಕಾರ್ಯಕರ್ತರನ್ನ ಕರೆದು ಕೇಳ್ತೀನಿ. ಕಾರ್ಯಕರ್ತರನ್ನ ಕೇಳದೆ ಆ ತೀರ್ಮಾನ ಮಾಡೋಕ್ಕಾಗಲ್ಲ. ಈಗ ಐ ಹ್ಯಾವ್ ಟು ಲೀಡ್ ಅಲ್ಲ, ನನ್ನ ಒಬ್ಬನ ವಿಷಯನ ಈಗ ನಾವು ನಂಬ್ಕೊಂಡ್ರವ್ರನ್ನೂ ನಾವು ಒಂದು ದಾರಿಗೆ ಇಟ್ಕೊಂಡು ಹೋಗ್ಬೇಕಲ್ಲಪ್ಪ. ಕೇಳೋಣ ಏನು ಮಾಡೋಣ ಅಂತ ಕೇಳಿ ತಟಸ್ಥವಾಗಿರೋಣ ಅಂದರೆ ತಟಸ್ಥವಾಗೇ ಇರ್ತೀವಿ. ಯಾರಿಗೂ ಓಟ್ ಹಾಕೋದು ಬೇಡ, ನೋಟ್ ಹಾಕೋಣ ಅಂದ್ರೆ ಅದಕ್ಕೆ ಹೋಗ್ತೀವಿ. ಇಲ್ಲ ಇಷ್ಟೆಲ್ಲ ಆದಮೇಲೆ ನಮ್ಗೆ ಅನ್ಯಾಯ ಮಾಡೋರಿಗೆ ಬುದ್ಧಿ ಕಲಿಸ್ಬೇಕು ಅಂದ್ರೆ ಆ ತೀರ್ಮಾನನೇ ಮಾಡ್ತೀವಿ. ಇಲ್ಲ ನಾನೇನು ಮಾಡಿಲ್ಲ. ನಾನೀಗ 1.5 ತಿಂಗಳು 2 ತಿಂಗಳಿಂದ ಮಾಡಿದ್ದು ನಿಜ. ಯಾಕೋ ಒಳ್ಳೆ ರೆಸ್ಪಾನ್ಸ್ ಬರಲಿಲ್ಲ, ನಾನು ಕೈ ಬಿಟ್ಟು. ಹೌದು ಮಾಡಿದ್ದೆ. ನಾನು ಒಂದು ಡೇಟಲ್ಲಿ ಹೇಳಿದ್ದೆ ಕ್ಯಾನ್ವಾಸೇ ಶುರು ಮಾಡ್ತೀನಿ. ಹೌದು ಇತ್ತು. ನಾನು ಹೇಳಿದ್ದು ಯಡಿಯೂರಪ್ಪ ಸಾಹೇಬ್ರು ಹೇಳಿದ ಮೇಲೆ ಸರ್. ಅದಾದಮೇಲೂ 3-4 ಸರಿ ಹೋದಾಗಲೂ ಅವ್ರು ಅಷ್ಟೇ ಅಶ್ಯೂರ್ ಮಾಡಿರೋ. ನಾವೆಲ್ಲರೂ ನಾವು ಏನು 6-7 ಜನ ಅಸೆಂಬ್ಲಿ ನಿಂತಿದ್ದವ್ರು BJPಯಲ್ಲಿ ಹೋಗಿ ಕೇಳಿದಾಗಲೂ ಮಾತಾಡೋಕ್ಕೆ ಬಿಡಲಿಲ್ಲ. ನೀವು ಕೇಳಬೇಕೆಂದ್ರೆ ಈ ಮಾಧುಸ್ವಾಮಿಗೆ ಹೇಳಿರೋದು ನಾನೇ, ನನ್ನ ಜವಾಬ್ದಾರಿ B ಫಾರಮ್ ತಂದು ಕೊಡೋದು, ಹೋಗ್ರಿ ಅಂದರು. ನಾನು ಡೆಲ್ಲಿಗೆ ಹೋಗಿ ಬರ್ತಿದ್ದೆ, ಬೇಡಪ್ಪ ನೀನು ಯಾಕೆ ಹೋಗ್ತೀವಿ, ಯಾರ್ಯಾರ ಮನೆ ಮಕ್ಳಿಗೆ ನಾನು ತಂದು ಕೊಡ್ತೀನಿ B ಫಾರಮ್ ಅಂದರು. ನಾನು ಅದಕ್ಕೆ ದೃಢವಾಗಿ ನಿಮ್ಮ ಎದುರಿಗೆ ಹೇಳ್ತಿದ್ದೆ, ಇಲ್ಲಪ್ಪ ಯಡಿಯೂರಪ್ಪ ನಂಬಿದ್ದೀವಿ, ನಾವು ಹೋಗಲ್ಲ. ಯೋಚನೆ ಮಾಡಿಲ್ಲ. ಕಾರ್ಯಕರ್ತರಿಗೆ ಕೇಳ್ತೀವಿ. ಇನ್ನು 2-3 ಕ್ಷೇತ್ರದ ಕಾರ್ಯಕರ್ತರನ್ನ ಕೇಳಬೇಕಾಗತ್ತಲ್ಲ. ಅದಕ್ಕೆ ಅದು ಅಷ್ಟು ಸುಲಭ ಅಲ್ಲ. ಇಲ್ಲಿ ನಾನು ವರ್ಕೌಟ್ ಮಾಡಿಲ್ಲ ಸರ್. ಇನ್ನೂ ನಾನು ಹೇಳಿದ್ದೀನಲ್ಲ, ನಾವು ಒಂದು 2-3 ದಿವಸ ಏನೂ ಮಾಡಿಲ್ಲ ಅಂತ ಸುಮ್ಮನಿದ್ದೀವಿ. ಕರೆದ್ಬಿಟ್ಟು ಯಾರನ್ನ ಕೇಳೋಣ, ಅವರೆಲ್ಲ ಏನೇನು ಹೇಳ್ತಾರೆ ಅಂತೇಳಿ. ಅಸೆಂಬ್ಲಿ ನಿಂತಿದ್ದವರು ಅವ್ರವ್ರ ಪರಿಸ್ಥಿತಿ ಕೇಳಬೇಕಲ್ಲ. ಬರೇ ನನ್ನಷ್ಟಕ್ಕೆ ನಾನು ಡಿಸಿಷನ್ ತಗೊಂಡು ಪಾರ್ಲಿಮೆಂಟ್ ಎಲೆಕ್ಷನ್ ಮಾಡೋಕ್ಕಾಗತ್ತಾ? ಅದೇ ಅಸೆಂಬ್ಲಿಲಿ ನಂಗೆ ಒಂದು ಸಲ ಹಿಂಗೆ ಅನ್ಯಾಯ ಆಗಿತ್ತು, ನಿಮಗೆಲ್ಲ ಗೊತ್ತಿಲ್ಲ. ಹುಡುಗರು ಶೆಡದ್ ನಿಂತ್ಕೊಂಡೆ, ನಾನು ಹೋಗಿ ಯಾಕೆ ಕೊಡಿದ್ರೆ ಅಷ್ಟೇ ಅಂತ. 96-97 ಇಂಡಿಪೆಂಡೆಂಟ್ ಆದೆ ನಾನು. ಹಿಂಗೆ ಜನತಾ ಪಾರ್ಟಿಯಲ್ಲೂ ಕೊಡಲಿಲ್ಲ. ಆಯಿತು ಹೋಗ್ರಿ ಹಿಂದೆ ಕಾನ್ಸ್ಟಿಟ್ಯೂನ್ಸಿ ಜನ ಉಳಿಸಿರು, ಇಂಡಿಪೆಂಡೆಂಟಾಗಿ ಗೆದ್ಕೊಂಡು ಹೋದೆ. ಅವತ್ತು ಎಲ್ಲ ಇರೋದು ಯಡಿಯೂರಪ್ಪನೂ ಇರೋದು. ನೋಡ್ತೀನಿ, ಸ್ವಲ್ಪ ಕ್ಯಾಲೆಂಡರ್ ಹಾಕ್ಲಿ. ಎಲೆಕ್ಷನ್ ಕಾವು ಬರದೆ ಇವೆಲ್ಲ ಮಾತಾಡಬಾರ್ದು ನಾವು. ಮೇಲ್ನೋಟಕ್ಕೆ ನೋಡೋರಿಗೆ, ಅವ್ರನ್ನೇ ನಂಬಿದವ್ರಿಗೆ ಅದು ಸರಿ ಅನಿಸುತ್ತೆ. ಮೇಲ್ನೋಟಕ್ಕೆ ನೋಡಿದವ್ರಿಗೆ ಒಳಗೇನಿದೆಯೋ ನಮಗೆ ಗೊತ್ತಿಲ್ಲ, ಅವ್ರ ಕಷ್ಟ ಸುಖ ನಂಗೆ ಗೊತ್ತಿಲ್ಲ. ಆದರೆ ನಮ್ಮಂಥವ್ರಿಗೆಲ್ಲ ಸರಿ, ನಮ್ಮನ್ನೆಲ್ಲ ಬಲಿ ಕೊಟ್ರಲ್ಲ ಅಂತ ಅನಿಸುತ್ತೆ. ನನಗೆ ದೃಢವಾದ ಒಂದೇ ವಿಶ್ವಾಸ ಇದೆ, ಸೋಮಣ್ಣನ ನಾಲಿಗೆಗೆ, ಸೋಮಣ್ಣನ ಬೈಗಳಿಗೆ ಎದ್ರಕೊಂಡು ನನ್ನ ಬಲಿ ಹಾಕಿರ ಯಡಿಯೂರಪ್ಪ ಅಂತ. ಅವನೇನು ಬಾಯಿಗೆ ಬಂದಂಗೆ ಬೈಕೊಂಬರ್ತಿದ್ರು ಸೋಮಣ್ಣ ಸೋತ ಮೇಲೆ, ಅಪ್ಪ ಮಕ್ಳು ಹಿಂಗೆ ಮಾಡಿರು ಹಂಗೆ ಮಾಡಿರು ಅಂತ. ಆ ಬೈಗಳಿಗೆ ಎದ್ರಕೊಂಡು ಆ ಬೈಗಳಿಲ್ದಂಗೆ ಮಾಡ್ಕೋಬೇಕು, ನಮ್ಗೆ ಯಾಕೆ ಟೆನ್ಷನ್ ಅಂತ ಇವತ್ತು ನಮ್ಮನ್ನು ಬಲಿ ಹಾಕಿದ್ದಾರೆ. ನನಗೆ ಆ ಫೀಲಿಂಗ್ ಇದೆ. ಕೊಡಬಾರ್ದು.
ಅದೇ ನಮ್ಮ ಇಷ್ಟ. ಸ್ಟ್ರೈಟ್ ಆಗಿ ಆಗಿತ್ತು ಅಂತ. ಹ್ಞೂ ಆದ್ರೆ ಹೇಗೆ ಬಂತು ಅಂತ. ಅದೇ ಸರ್, ನಾವು ನೆಮ್ಮದಿಯಾಗಿರೋಣ ಅಂತ ಸುಮ್ಮನಾಗಿರ್ಬೋದು. ನಮ್ಗೆ ಅನ್ನಿಸ್ಕೊಂಡು ಏನಾಗಬೇಕು, ಇನ್ನೊಬ್ರು ಕಟ್ಕೊಂಡು ಮಾಧುಸ್ವಾಮಿ ಕಟ್ಕೊಂಡೇನು, ಈಶ್ವರಪ್ಪ ಕಟ್ಕೊಂಡೇನು ಅನ್ನೋದು ಭಾವನೆ ಬಂದಿರ್ಬೋದು. ಅದು ಬಂದಾಗ ಅಪ್ಪ ಮಕ್ಳು ಇಬ್ಬರದೇ ಹಿತಾಸಕ್ತಿ ಬಂತು ಅನ್ನೋದು ಈಶ್ವರಪ್ಪಗೆ ಅನಿಸ್ದಂಗೆ ನೋಡೋರ್ಗೆ ಅನಿಸುತ್ತೆ ಅಂತ ಹೇಳಿದ್ದು. ನಾವು ನೆಮ್ಮದಿ ಇದ್ದರೆ ಸಾಕು ಅಂದ್ಕೊಂಡಿರ್ಬೋದು. ಬಟ್ ಪಾಲಿಟಿಕ್ಸಲ್ಲಿ ಲೀಡ್ರ್ ಹಂಗೆ ಅಂದ್ಕೋಬಾರ್ದು. ನಾನು ನೆಮ್ಮದಿ ಇದ್ದರೆ ಸಾಕು ಅಂತ ರಾಜಿ ಆದರೆ ನಮ್ಮನ್ನು ನಂಬ್ಕೊಂಡವ್ರ ಗತಿ ಏನು? ಒಂದು ಸಣ್ಣ ಉದಾಹರಣೆ ಹೇಳ್ರಿ. ಅವನು ಯಾರನ್ನ ಕರೆದು ಇವತ್ತು ರಾಜಣ್ಣ ಎದುರಿಗೆ ನಾವು ಮಧುಗಿರಿ ನಿಲ್ಲಿಸ್ಬಿಟ್ಟು ಅಮಾಯಕನ್ನ ಎಲ್ಲೋಗ್ಬೇಕ್ರಿ ಆಗ ಅವ್ರ ಎದುರಿಗೆ ಹೋದ್ರು ನಮ್ಮ ಎಂ ಪಿ ನಿಂತ್ಕೊಂಡು ರಾಜಣ್ಣಂಗೆ ಓಟ್ ಕೊಡಿ ಅಂತ ಕ್ಯಾನ್ವಾಸ್ ಮಾಡಿದ್ರು BJP. ಇವತ್ತು ಅವ್ರ ಮಾತು ಜಿಲ್ಲೆ ನಡೆಯುತ್ತೆ ಅಂದರೆ ಆತ್ಮಸಾಕ್ಷಿ ಆದರೆ ಹೆಂಗೆ ಹೋಗುತ್ರಿ? MLCಗೆ ಯಾರನ್ನ ಹುಡುಗನ ಬೆಂಗಳೂರಿಂದ ಕರ್ಕೊಂಬಂದು ಕ್ಯಾಂಡಿಡೇಟ್ ಮಾಡಿದ್ರು, ಮಾಡಲಿಲ್ಲ, ಸೋತ. ಅವನು 10 ಪೇಜ್ ಬರ್ಕೊಟ್ಟ ಪಾರ್ಟಿಯವ್ರಿಗೆ ಇಂತಿಂತರೇ ದ್ರೋಹ ಮಾಡಿರು ಅಂತ. ಏನಿಲ್ಲ, ಅವರೇನು ದೊಡ್ಡವ್ರು. ಇವತ್ತು ನಾವು ನಿಷ್ಠಾವಂತರಾಗಿ ಪಕ್ಷಕ್ಕೆ ದುಡಿದವರೇ ಲೆಕ್ಕಕ್ಕಿಲ್ಲ ಅಂದರೆ ಯಾಕೆ ನೋವಾಗಲ್ಲ ಮನ್ಸಿಗೆ? ನೀವೇ ಹೇಳ್ರಿ.